ರೊಟ್ಟಿ ಮಾಡ್ಲಿಕ್ಕೆ ಬರದೇ ಇರೋರು ಸಹ ಈ ವಿಧಾನದಲ್ಲಿ ಮಾಡಿ ನೋಡಿದರೆ ಚೆನ್ನಾಗಿ ಬರುತ್ತೆ. ಹಾಯ್ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ದಕ್ಷುಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಈ ವಿಧಾನದಲ್ಲಿ ಒಂದ್ಸರಿ ರೊಟ್ಟಿನ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ, ಸ್ವಲ್ಪನೂ ಕೀಳೋದಿಲ್ಲ. ಇದು ರೊಟ್ಟಿ ಮಾಡಲಿಕ್ಕೆ ಬರದೇ ಇರೋರಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಇದು ಮನೇಲೇ ನಾನು ಜೋಳ ಎಲ್ಲ ವಾಶ್ ಮಾಡಿ ಜಿನ್ನಿಗೆ ಹಾಕಿಸ್ಕೊಂಡಿರೋದು. ಈ ಹಿಟ್ಟಲ್ಲಿ ನಾನು ಮುದ್ದೆನೂ ಸಹ ಮಾಡ್ತೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಯಾವತ್ತಾದರೂ ಈ ಜೋಳದ ಹಿಟ್ಟು ರೆಡಿ ಮಾಡುವಾಗ ನಾನು ನಿಮಗೆ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ನಾನಿಲ್ಲಿ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿ, ಅದಾದ ನಂತರ ಸ್ವಲ್ಪ ನೀರನ್ನು ಕುದಿಸ್ಕೋಬೇಕು. ಕುದಿ ನೀರನ್ನೇ ಈ ಹಿಟ್ಟಿಗೆ ಹಾಕಿ ಬಿಸಿ ಇರುತ್ತೆ, ಹಾಗಾಗಿ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸ್ವಲ್ಪ ಹಿಟ್ಟು ಜಿಗಿ ಬರುತ್ತೆ. ಹಾಗಾಗಿ ಈಗ ತಣ್ಣಗಾಗಿದೆ ಹಿಟ್ಟು, ಅದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಅಂಗೈಯಲ್ಲಿ ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ನಾದಿದ ಮೇಲೆ ಅಂಗೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಬೇಕು. ನಾನು ರೊಟ್ಟಿನ ತಟ್ಟೋದಿಲ್ಲ, ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ತೀನಿ. ಸ್ವಲ್ಪನೂ ಕೀಳೋದಿಲ್ಲ, ಚೆನ್ನಾಗಿ ಬರುತ್ತೆ. ಈ ವಿಧಾನದಲ್ಲಿ ನೀವು ಒಂದ್ಸರಿ ಮಾಡಿ ನೋಡಿ. ಚೆನ್ನಾಗಿ ನಾದ್ಕೊಂಡಿದ್ದಾಯಿತು. ಒಂದೊಂದೇ ನಮಗೆ ಬಿಲ್ಲೆ ಎಷ್ಟು ಬೇಕೋ ಅಷ್ಟು ಬಿಲ್ಲೆನ ತೊಗೊಂಡು ಚೆನ್ನಾಗಿ ರೊಟ್ಟಿನ ಲಟ್ಟಿಸ್ಕೋಬೇಕು. ಅವ್ರಿಗೆಲ್ಲನೂ ಚೆನ್ನಾಗಿ ಸರಿ ಮಾಡಿ, ನಮಗೆ ಯಾವ ಸೈಜಲ್ಲಿ ಬೇಕೋ ತೆಳ್ಳಗೆ ಬೇಕಂದರೆ ಪೂರ್ತಿ ತೆಳ್ಳಗೂ ಸಹ ಲಟ್ಟಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸಣ್ಣ ಸಣ್ಣದಾಗಿಯೇ ಮಾಡ್ಕೊಳ್ತಾ ಇದ್ದೀನಿ. ಅವ್ರಿಗೆಲ್ಲನೂ ಚೆನ್ನಾಗಿ ಮಾಡ್ಕೋಬೋದು. ಹಾಗೆ ನಾನು ನಿಮಗೆ ಸಾಫ್ಟಾಗಿ ಬೇಕಂದರೆ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ರಿ. ನಾನು ಸ್ವಲ್ಪ ರೋಸ್ಟಲ್ಲಿರಲಿ ಅಂತ ಹೇಳಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ನಾನು ರೊಟ್ಟಿನ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಕಡೆ ರೊಟ್ಟಿನೂ ಉಜ್ಕೊಳ್ತಾ ಒಂದು ಕಡೆ ಬೇಯಿಸ್ಕೊಳ್ತಾನೂ ಇದ್ದೀನಿ. ಸಾಫ್ಟಾಗಿ ಬೇಕಂದರೆ ಸಾಫ್ಟಾಗೂ ಸಹ ನೀವು ಹೈ ಫ್ಲೇಮಲ್ಲಿ ಮಾಡ್ಕೋಬೋದು. ನಾನು ಈ ರೀತಿ ರೋಸ್ಟಲ್ಲಿ ಮಾಡ್ಕೊಳ್ತೀನಿ, ನಮಗೆ ಮೆತ್ತಗೆ ತಿನ್ಲಿಕ್ಕೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಅದೇ ರೀತಿ ಎಲ್ಲ ರೊಟ್ಟಿನೂ ಲಟ್ಟಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ. ಮತ್ತು ಇಷ್ಟ ಆದರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಹಾಗೆ ಫ್ರೆಂಡ್ಸ್ಗೆ ಸಹ ಶೇರ್ ಮಾಡಿ ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಮಾಡ್ಕೊಂಡು ನೋಡಿ. ಎಲ್ಲ ರೊಟ್ಟಿನೂ ಆಯಿತು. ಅದಕ್ಕೆ ನಾನು ಕಾಂಬಿನೇಷನ್ ಆಗಿ ಸ್ವಲ್ಪ ಸೊಪ್ಪು ಹಾಗೆ ನಾನು ಸೋರೆಕಾಯಿ ಪಲ್ಯನ ಮಾಡಿಕೊಂಡು ನಾನಿಲ್ಲಿ ರೊಟ್ಟಿ ಜೊತೆಗೆ ಸೊಪ್ಪು ಹಾಗೆ ಸೋರೆಕಾಯಿ ಪಲ್ಯನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಈಗಾಗಲೇ ನಾನು ಸೋರೆಕಾಯಿ ಪಲ್ಯ ಹಾಗೆ ಸೊಪ್ಪಿನ ಪಲ್ಯದ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ.